ಒಕ್ಕಲಿಗ ಸಮುದಾಯ ಉಳಿವಿಗಾಗಿ ಅಸ್ತಿತ್ವದ ಹೋರಾಟಕ್ಕಾಗಿ ನಾಗಮಂಗಲ ತಾಲೂಕಿನ ಹಲವಾರು ಹಿರಿಯ ಮುಖಂಡರು, ಉತ್ಸಾಹಿ ಯುವಕರು ಒಗ್ಗೂಡಿ ನಾಗಮಂಗಲ ತಾಲೂಕು ಒಕ್ಕಲಿಗರ ಏಳಿಗೆಗಾಗಿ ನೂತನ ಸಂಘವನ್ನು ಹುಟ್ಟುಹಾಕಿದ್ದಾರೆ. ಇಂದು ನಾಗಮಂಗಲ ಒಕ್ಕಲಿಗರ ಸೌಹಾರ್ದ ಸಹಕಾರಿ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ 11 ಜನವರಿ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದು ನಡೆದ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಎಸ್ಕೆ ನಾಗೇಶ್, ಆರಣಿ ಗ್ರಾಮದ ಎಆರ್ ಪ್ರದೀಪ್, ತೆಗಳನಹಳ್ಳಿ ಗ್ರಾಮದ ಟಿಎನ್ ರಮೇಶ್, ವೈಡಿ ಶಿವಣ್ಣ, ಬಿಣ್ಣನಹಳ್ಳಿ ಕೃಷ್ಣೇಗೌಡ, ಇಜ್ಜಲಘಟ್ಟ ಗ್ರಾಮದ ವಕೀಲರಾದ ಪ್ರಕಾಶ್ ಆರ್, ಅದಮಗೆರೆ ಗ್ರಾಮದ ಡೈಮಂಡ್ ನರಸಿಂಹಮೂರ್ತಿ, ಮಹಿಳಾ ಮೀಸಲು ಕ್ಷೇತ್ರದಿಂದ ವಸಂತ ಬೊಮ್ಮೇನಹಳ್ಳಿ ಗ್ರಾಮದ ಮೇನಕಾ ಹಾಗೂ ಹಿಂದುಳಿದ ವರ್ಗ ಪ್ರವರ್ಗ ಬಿ ಇಂದ ನಾಗಲಾಪುರ ಗ್ರಾಮದ ಕೆಬಿ ನಾಗರಾಜ್ ಮತ್ತು ಪಾಲಗ್ರಹಾರ ಗ್ರಾಮದ ಹಿರಿಯ ಪತ್ರಕರ್ತ ಚಂದ್ರಮೌಳಿ. ಒಟ್ಟು 11 ಜನವರಿ ನಿರ್ದೇಶಕರು 5 ವರ್ಷದ ಆಡಳಿತ ಮಂಡಳಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಎನ್ ರವಿಕುಮಾರ್ ರವರು ಘೋಷಣೆ ಮಾಡಿದರು. ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಿಸುತ್ತೇನೆ. ಮೊದಲನೇದಾಗಿ ಎಸ್ಕೆ ನಾಗೇಶು ಸಾಮಾನ್ಯ ಕ್ಷೇತ್ರ, ಎಆರ್ ಪ್ರದೀಪು ಸಾಮಾನ್ಯ ಕ್ಷೇತ್ರ, ಟಿಎಸ್ ರಮೇಶ್ ಸಾಮಾನ್ಯ, ಶಿವಣ್ಣ ವೈಡಿ ಸಾಮಾನ್ಯ, ಕೃಷ್ಣೇಗೌಡರು ಸಾಮಾನ್ಯ, ಪ್ರಕಾಶ್ ಸಾಮಾನ್ಯ, ಎನ್ ನರಸಿಂಹಮೂರ್ತಿ ಸಾಮಾನ್ಯ, ಶ್ರೀಮತಿ ಮೇನಕಾ ಅವರು ಮಹಿಳಾ ಮೀಸಲು, ಶ್ರೀಮತಿ ವಸಂತ ಅವರು ಮಹಿಳಾ ಮೀಸಲು, ಚಂದ್ರಮೌಳಿ ಹಿಂದುಳಿದ ವರ್ಗ ಪ್ರವರ್ಗ ಬಿ, ಕೆಬಿ ನಿಂಗರಾಜ್ ಅವರು ಹಿಂದುಳಿದ ಪ್ರವರ್ಗ ಬಿ. ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿಗಳಾದ ಕುಮಾರ್ ರವರು ನೂತನ ನಿರ್ದೇಶಕರಿಗೆ ಶುಭ ಕೋರಿ ಸಂಘದ ಅಭಿವೃದ್ಧಿಗೆ ಎಲ್ಲ ಸದಸ್ಯರು ಒಗ್ಗೂಡಿ ಶ್ರಮಿಸಬೇಕೆಂದು ತಿಳಿಸಿದರು. ಸಹಕಾರ ಸಂಘದ ನೂತನ ಸದಸ್ಯರುಗಳಿಗೆ ಇವತ್ತಿನ ದಿನ ಚುನಾವಣಾ ಪ್ರಕ್ರಿಯೆ ಮುಗಿದು ಸದಸ್ಯರಾಗಿ ಆಯ್ಕೆಯಾಗಿರ್ತೀರಿ. ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ನಮ್ಮ ಒಕ್ಕಲಿಗರ ಸೌಹಾರ್ದ ಉದಾಹರಣೆಗೆ ಕನಕ ಪತ್ತಿನ ಸಹಕಾರ ಸಂಘ ಮತ್ತು ಅಂಬೇಡ್ಕರ್ ಸಹಕಾರ ಸಂಘ ಇವೆಲ್ಲ ಒಂದೊಂದು ಜನಾಂಗಕ್ಕೂ ಒಂದೊಂದು ಬ್ಯಾಂಕ್ಗಳು, ಸಹಕಾರಿ ಸಂಘಗಳು ಉದ್ಭವವಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಚಂದ್ರಮೌಳಿ ಸರ್ ಮತ್ತು ನಾಗೇಶಣ್ಣರ ಒಂದು ಪ್ರತಿಫಲದ ಒಂದು ಸಂಕೇತವಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ಸೌಹಾರ್ದ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿ ಸದಸ್ಯರಾಗಿ ಆಯ್ಕೆಯಾಗಿದ್ದೀರಿ. ಈ ನಮ್ಮ ಒಗ್ಗಟ್ಟು ಇನ್ನೂ 10-15 ವರ್ಷಗಳ ಕಾಲ ಹಿಂಗೆ ಇದ್ದು ಉನ್ನತ ಮಟ್ಟದಲ್ಲಿ ಬೆಳವಣಿಗೆ ಆಗಿ ಒಂದು ತಾಲೂಕು ಮಟ್ಟದಲ್ಲಿ ಎಲ್ಲಿತ್ತಪ್ಪ ಸಹಕಾರಿ ಸಂಘ ಆಯಿತು, ಯಾವ ರೀತಿ ಬೆಳವಣಿಗೆ ಆಯಿತು, ಜನರು ಗುರುತಿಸುವಂಥ ಮಟ್ಟದಲ್ಲಿ 11 ಜನ ಸೇರಿ ಒಂದು ಸಹಕಾರಿ ಸಂಘವನ್ನು ಒಂದು ಉನ್ನತ ಮಟ್ಟದಲ್ಲಿ ತಗೊಂಡು ಹೋಗಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ